ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟ್ ಹಾಕುವಂತ ಕೆಲಸವನ್ನು ಮಾಡಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ, ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ. ನಿಮಗೆ ಲಿಮಿಟೆಡ್ ಹಗರಣ 9,000 ಕೋಟಿ ಹಗರಣ ಅಂತ ಹೇಳಿದ್ದೆ. ಎಲ್ಲಪ್ಪ ನಿಮ್ದೇ ED ನಡೀತಾ ಇದೆ ತನಿಖೆ. ಎಷ್ಟು ಸೈಟ್ಗಳನ್ನ ಮುಟ್ಕೊಳ್ಳಿ, ಯಾರ್ಯಾರ ಸೈಟ್ಗಳನ್ನ ಮುಟ್ಕೊಳ್ಳಿ ಹಾಕೊಂಡಿದ್ದೀರಿ, ಬಡಪಾಯಿಗಳು ಜನಸಾಮಾನ್ಯರ ಸೈಟ್ಗಳನ್ನ ಮ್ಯಾಪಿಂಗ್ ಮಾಡಬೇಕು ಅಂತ ನಾನು ಮಾಧ್ಯಮಗೋಷ್ಠಿಯಲ್ಲಿ ನಾವು ಅಧ್ಯಕ್ಷರುಗಳೆಲ್ಲ ಹೇಳಿದ್ದು. ಅದ್ರ ವಿಚಾರಕ್ಕೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡೋರು. ಆಯ್ತಪ್ಪ, ಕಂಪ್ಲೇಂಟ್ ಕೊಡಿ, ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ರಿ. ಬ್ರೈನ್ ಮ್ಯಾಪಿಂಗ್ ಅನ್ನುವಂಥದ್ದು ಈ ಶ್ರೀವತ್ಸನ್ ವಿರುದ್ಧನೂ ಆಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ಈ ಲೋಕಲ್ MLA ಏನಿದೆ ದಿನಬೆಳಗ್ಗೆ ಎದ್ದು ಅಶಾಂತಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ಜನಗಳು ಅರ್ಥ ಮಾಡ್ಕೊತಾ ಇದ್ದಾರೆ. BJP ಮತ್ತು JDSನವರ ಷಡ್ಯಂತ್ರ ಕುತಂತ್ರವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಭಾಗದ ಪಾಪ ಹೊಸದಾಗಿ ಜನಗಳು ಮಹಾರಾಜರು ನಲ್ವಾಡಿ ಕೃಷ್ಣರಾಜ ಒಡೆಯರ್ ಮೇಲೆ ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಕೂಡಿರುವಂಥ ಒಂದು ರಿಪೋರ್ಟು, ಇದನ್ನು ಪರಿಗಣಿಸಬಾರ್ದು ಅಂತ. ಅದಾದಮೇಲೆ ಕೋರ್ಟಲ್ಲಿ ಅವ್ರ ಲಾಯರು ನಮ್ಮ ಕಡೆ ಲಾಯರ್ಗೂ ವಾದ ಪ್ರತಿವಾದ ಆಲಿಸಿ ಆದಮೇಲೆ ನಿನ್ನೆ ದಿವಸ 28ನೇ ತಾರೀಕು ಬಹಳ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೈಕೋರ್ಟು ಇಂಟರಿಮ್ ಆದೇಶವನ್ನು ನೀಡಿದ್ದಾರೆ. ಇದು ಪೂರ್ತಿ ಪ್ರಮಾಣದ ಜಡ್ಜ್ಮೆಂಟು ಇನ್ನೂ ಅಪ್ಲೋಡ್ ಆಗಿಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂದರೆ, ದ B ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅಕ್ಯೂಸ್ ನಂಬರ್ 4 ಶ್ರೀ J ದೇವರಾಜ್ ಈಸ್ ಹಿಯರ್ ಬೈ ಅಕ್ಸೆಪ್ಟೆಡ್. ಲೋಕಾಯುಕ್ತ ಕೊಟ್ಟಿರುವಂಥ B ರಿಪೋರ್ಟನ್ನು ನಾವು ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನೀಡ್ಲೆಸ್ ಟು ಮೆನ್ಷನ್ ದಿ ಫರ್ದರ್ ಇನ್ವೆಸ್ಟಿಗೇಷನ್ ಬೀಯಿಂಗ್ ಕಂಡಕ್ಟೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಗೇನ್ಸ್ಟ್ ಅದರ್ ಅಕ್ಯೂಸ್ ಪರ್ಸನ್ಸ್ ಶೆಲ್ ಕಂಟಿನ್ಯೂ ಆ್ಯಂಡ್ ಈ ಶೆಲ್ ಫೈಲ್ ದಿ ಫೈನಲ್ ರಿಪೋರ್ಟ್ ಆನ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್. ಬೇರೆ ಇತರೆ ವಿರುದ್ಧ ಏನು ತನಿಖೆ ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಅದು ಕಂಟಿನ್ಯೂ ಆದಮೇಲೆ ನೀವು ರಿಪೋರ್ಟನ್ನು ನಮಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಅದಾದಮೇಲೆ the application filed by the complainant, the Snehamai Krishna, to initiate contempt of court proceedings against the investigating officer is hereby rejected. ಇವರು ಏನು ಸಲ್ಲಿಕೆ ಮಾಡಿದರು ಕಂಟೆಂಪ್ಟು, ಯಾವುದಕ್ಕೆ ಕಂಟೆಂಪ್ಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದು ಇನ್ಫ್ಲೂಯೆನ್ಸ್ಗೊಳಗಾಗಿದ್ದಾರೆ ಅಂತ ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟನ್ನು ಹಾಕುವಂಥ ಕೆಲಸವನ್ನು ಮಾಡಿದರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ, ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ. ನಿಮಗೆ ಲಿಮಿಟೆಡ್ ಸ್ಕೋಪ್ ಇದೆ. ಇವ್ರು 4 ಜನ ಹೊರತುಪಡಿಸಿ ನಿಮ್ಗೆ ಇನ್ನೇನಾದರೂ ಇದ್ದರೆ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಯಾಕೆಂದರೆ ಇದೇ ಸ್ನೇಹಮಯಿ ಕೃಷ್ಣರವರು ಹೈಕೋರ್ಟಲ್ಲಿ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಇಮ್ಮಿಡಿಯೇಟಾಗಿ EDಗೆ ಹೋಗ್ತಾರೆ. EDಗೆ ಬೆಳಗ್ಗೆ ಒಂದು ಮೇಲನ್ನು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ED ಅವರು ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರು, 44 ಕೇಸ್ಗಳಿರುವಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ಒಬ್ಬ ವ್ಯಕ್ತಿ ಒಂದು ಮೇಲಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಚೀಫ್ ಮಿನಿಸ್ಟ್ರ್ ವಿರುದ್ಧ ಅದು ಇಮ್ಮಿಡಿಯೇಟಾಗಿ FIR ಮಾಡ್ತಾರೆ. FIR ಮಾಡಿ ಅವರು ತನಿಖೆ ಶುರು ಮಾಡ್ತಾರೆ. ಇಲ್ಲಿವರೆಗೆ BJPಯವರು ಏನು ಬೊಬ್ಬೆ ಹೊಡ್ಕೊತಾ ಇದ್ರು, ಲಬ ಅಂತ ಬಡ್ಕೊತಾ ಇದ್ರು. ಈ ಭಾಗದ ಈ ಕೇರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೊಸದಾಗಿ ಯಾರೋ ಒಬ್ಬ MLA ಗೆದ್ದವನೇ. 10,000 ಕೋಟಿ ಹಗರಣ, 8,000 ಕೋಟಿ ಹಗರಣ, 9,000 ಕೋಟಿ ಹಗರಣ ಅಂತ ಹೇಳಿದ್ದೆ. ಎಲ್ಲಪ್ಪ ನಿಮ್ಮದೇ ED ನಡೀತಾ ಇದೆಯಲ್ಲ ತನಿಖೆ. ಎಷ್ಟು ಸೈಟ್ಗಳನ್ನ ಮುಟ್ಕೊಳ್ಳಿ, ಯಾರ್ಯಾರ ಸೈಟ್ಗಳನ್ನ ಮುಟ್ಕೊಳ್ಳಿ ಹಾಕೊಂಡಿದ್ದೀರಿ, ಬಡಪಾಯಿಗಳು ಜನಸಾಮಾನ್ಯರ ಸೈಟ್ಗಳನ್ನೆಲ್ಲ ಮುಟ್ಕೊಳ್ಳಿ ಹಾಕುವಂಥ ಕೆಲಸವನ್ನು ಮಾಡ್ಕೊಂಡಿದ್ದೀರಿ ED ಅವರು. ಈಗೇನು ನೀವು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಯಾವ ಇನ್ಫ್ಲೂಯೆನ್ಸ್ ಮಾಡಿದರೆ, ಯಾವ ಟೈಮಲ್ಲಿ ಏನೇನು ಹಗರಣ ಆಗಿದೆ ಅನ್ನುವಂಥದ್ದು ಈ ವ್ಯಕ್ತಿ ಹೇಳುವಂಥ ಕೆಲಸವನ್ನು ಮಾಡಲಿ. ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯೋದು, ರಾಹುಲ್ ಗಾಂಧಿಯವ್ರನ್ನ ಬೈಯೋದು, ಹಗರಣ ಅನ್ನುವಂಥದ್ದು. ಇವರು ಯೋಗ್ಯತೆಗೆ ಹೊಸದಾಗಿ ಎಲ್ಲ ಒಂದು ಅವಕಾಶ ಕೊಟ್ಟಿದ್ದು ಕ್ಷೇತ್ರದಲ್ಲಿ 5 ಪೈಸಾ ತಗೋಬೋದು, ಒಂದು ಕೆಲಸ ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯ ಕಮ್ಯುನಿಟಿಯವ್ರ ವಿರುದ್ಧ ಮಾತಾಡುವಂಥದ್ದು, SCಗಳ ವಿರುದ್ಧ ಮಾತಾಡುವಂಥದ್ದು, STಗಳ ವಿರುದ್ಧ ಮಾತಾಡುವಂಥದ್ದು,
ಅವರ ಪಕ್ಷದ ಮುಖಂಡರ ವಿರುದ್ಧ ಪಿತೂರಿ ಮಾಡುವಂಥದ್ದು, ವಿಜಯೇಂದ್ರನ ವಿರುದ್ಧ ಪಿತೂರಿ ಮಾಡುವಂಥದ್ದು, ಇದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೇನು ನೇರವಾಗಿ ಹೇಳುವಂಥ ಕೆಲಸ ಮಾಡಿದ್ರೆ ನನ್ನ ವಿರುದ್ಧ ದಿನನಿತ್ಯ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಡೋದು, DG ಕಂಪ್ಲೇಂಟ್ ಕೊಡೋದು. ಯಾರೋ ಸೋಮಣ್ಣ ಅವ್ರನ್ನ ಬಳ್ಳಾರಿ ಗಲಾಟೆ ವಿಚಾರದ ಅಲ್ಲಿ ಹೋಗಿ ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು, ಅವನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ನಾನು ಮಾಧ್ಯಮಗೋಷ್ಠಿನಲ್ಲಿ ನಾವು ಅಧ್ಯಕ್ಷರುಗಳೆಲ್ಲ ಹೇಳಿದ್ದು. ಅದ್ರ ವಿಚಾರಕ್ಕೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡೋರು. ಆಯ್ತಪ್ಪ, ಕಂಪ್ಲೇಂಟ್ ಕೊಡಿ, ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ರಿ. ಬ್ರೈನ್ ಮ್ಯಾಪಿಂಗ್ ಅನ್ನುವಂಥದ್ದು ಈ ಶ್ರೀವತ್ಸನ್ ವಿರುದ್ಧನೂ ಆಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದೀನಿ. ಈ ಲೋಕಲ್ MLA ಏನಿದೆ ದಿನ ಬೆಳಗ್ಗೆ ಎದ್ದು ಅಶಾಂತಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ಒಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಇದು ಬಹಳ ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ 2ನೇ ಬಾರಿ ಆಗಿರುವಂಥದ್ದು ಹೊಟ್ಟೆನಲ್ಲಿ ಕಿವುಚ್ಕೊಳ್ಳುವಂಥ ಕೆಲಸವನ್ನು BJPಯವರು JDSನವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದಕ್ಕೆ ಇದು ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟ ಉದಾಹರಣೆ. ದೇಶದಲ್ಲಿ ಬಹಳ ತಾಳ್ಮೆಯಿಂದ ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಅಧ್ಯಕ್ಷಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಲ್ಯಾಂಡ್ ಆರ್ಡರ್ನ ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ದಿನ ಬೆಳಗ್ಗೆ ಎದ್ದು ಆ ಕ್ರಿಮಿನಲ್ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅನ್ನುವನು ಎಲ್ಲಿ ಕಾಣ್ತಾ ಇಲ್ಲ 4-5 ತಿಂಗಳಿಂದ. ಈ BJPಯವರು JDSನವರು ಹತ್ತಿರ ಸೇರಿಸ್ತಾ ಇಲ್ಲ ಅಂತ ಕಾಣಿಸ್ತದೆ. ಈಗ ಎಲ್ಲೂ ಕಾಣ್ತಾ ಇಲ್ಲ. ಈಗ ನೆಕ್ಸ್ಟು ಅದೆಲ್ಲೋ ಚಾಲೆಂಜ್ ಮಾಡ್ಕೊತೀನಿ, ಇದೆಲ್ಲೋ ಚಾಲೆಂಜ್ ಮಾಡ್ಕೊತೀನಿ. ನಿಮ್ಗೆ ಆಯಿತು ಸ್ವಾಮಿ, ಒಂದೊಂದು ಇಯರಿಂಗ್ 20 ಲಕ್ಷ ಕೊಡಬೇಕಲ್ಲ ಒಬ್ಬ ಲಾಯರ್ಗೆ, ಸುಪ್ರೀಂ ಕೋರ್ಟಿಂದ ಕರೆಸಿದ್ರಲ್ಲ, ನಿಮ್ಗೆ ದುಡ್ಡು ಯಾವುದು? ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ, ED ಅವ್ರ ಮೂಲಕನೇ ತನಿಖೆ ಮಾಡಿಸ್ಲಿ. ಸ್ನೇಹಮಯಿ ಕೃಷ್ಣನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು? ಸ್ನೇಹಮಯಿ ಕೃಷ್ಣನಿಗೆ ಇಷ್ಟೊಂದು ಸಲಹೆ ಸೂಚನೆಗಳು ಕೊಡುವಂಥದ್ದು ಯಾರು ಅನ್ನುವಂಥದ್ದು ದಯಮಾಡಿ ಹೇಳಲಿ. ಇದೇ ವ್ಯಕ್ತಿಗೆ ದಯಮಾಡಿ ಸ್ನೇಹಮಯಿ ಕೃಷ್ಣ ಬಾರಪ್ಪ ನೀನು ಹೊರಗಡೆ ಹೇಳಣ್ಣ, ಏನಾಯ್ತಣ್ಣ, ನಿನಗೆ ಯಾರು ಸಹಾಯ ಮಾಡಿದರು? ನನ್ನ ಹತ್ರ ಪಟ್ಟಿ ಇದೆ, ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರು BJPಯವರು, ಯಾರ್ಯಾರು JDSನವರು. ಆ ವಿನ್ಸನ್ ಮ್ಯಾನರ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನಿನಗೆ ಅವರ್ಸ್ ಟುಗೆದರ್ ಮೀಟಿಂಗ್ ಮಾಡಿ ರೂಮ್ಗಳು ಮಾಡಿಕೊಟ್ಟು ನಿನ್ನ ಎಲ್ಲ ತಿದ್ದಿ ತಗೊಂಬಂದು ಬಿಡುವಂಥ ಕೆಲಸವನ್ನು ಮಾಡ್ತಿದ್ರಲ್ಲಪ್ಪ. ಈಗ ಎಲ್ಲಪ್ಪ ಯಾರು ನಿನ್ನ ಹತ್ರಕ್ಕೆ ನಿನ್ನ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಮಾರಾಯ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀಯಾ, ಹೈಕೋರ್ಟ್ಗೆ ಹೋಗ್ತೀಯಾ, ಇನ್ನೆಲ್ಲೋ ಹೋಗ್ತೀಯಾ? ಹೆಂಗೆ ನೀನು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತೀಯ? ನೀನು ಏನು ಕತೆ ನಿಂದು? 44 ಕೇಸ್ಗಳವಪ್ಪ ನಿನ್ನ ಮೇಲೆ. ಎಕ್ಸ್ಟ್ರಾಷನ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಕಿಲ್ಲಿಂಗ್ ಕೇಸ್ ಇದೆ. ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿ? ನಾನೊಂದು ಕಂಪ್ಲೇಂಟ್ ಮಾಡಿದ್ದೀನಿ EDಗೆ, ಇವನು ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಿ ಅಂತ. ಮಾಡುವಂಥ ಕೆಲಸ ಮಾಡಲೇ ಇಲ್ಲ. ಅದರಿಂದ ನಾನು ನಮ್ಮ ನ್ಯಾಯಕ್ಕೆ ತಂದ ಜಯ ಇವತ್ತು ಇಡೀ ರಾಜ್ಯಾದ್ಯಂತ ಜನಗಳು ಅರ್ಥ ಮಾಡ್ಕೋತಾ ಇದ್ದಾರೆ. BJP ಮತ್ತು JDSನವರ ಷಡ್ಯಂತ್ರ ಕುತಂತ್ರವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಭಾಗದ ಪಾಪ ಹೊಸದಾಗಿ ಜನಗಳು ಮಹಾರಾಜರು ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನೆನೆಸ್ಕೊಂಡು ಯಾರು ಯದುವೀರ್ ಅನ್ನೋರನ್ನ ಪಾಪ ಗೆಲ್ಲಿಸಿದ್ರು. ಅವರು ದಿನ ಬೆಳಗ್ಗೆ ಎದ್ದು ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಆ ಕುಶಾಲ್ ನಗರಕ್ಕೆ 15 ವರ್ಷದಿಂದ ರೈಲನ್ನ ಬಿಟ್ಟು ಈಗ ರೈಲ್ ಪ್ರಾಜೆಕ್ಟ್ನ ಇದು ವ್ಯಯಬಲ್ ಅಲ್ಲ ಅಂತ DRM ಅವರು ಮೊನ್ನೆ ನೇರವಾಗಿ ಪತ್ರವನ್ನು ಬರೆದುಬಿಟ್ಟವ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. 3100 ಕೋಟಿ ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ರಿಟರ್ನ್ಸ್ ಬರೋಲ್ಲ, ಪ್ಯಾಸೆಂಜರೇ ಇರೋಲ್ಲ ಇಲ್ಲಿಂದ ಕುಶಾಲನಗರ ಓಕೆ. ಸೊ ಅದರಿಂದ ಇದು ರೈಲ್ವೆ ಪ್ರಾಜೆಕ್ಟು ಏನೂ ಪ್ರಯೋಜನ ಇಲ್ಲ, ಇದನ್ನು ನಾವು ಇವತ್ತಿಗೆ ನಿಲ್ಲಿಸ್ತೀವಿ ಅಂತ ಅವರು ಪತ್ರವನ್ನು ಬರೆದವ್ರೆ. ಅದಕ್ಕೆ ಈ ನಿಮ್ಮ ಪಾಪ ತಾವು ಮಾಧ್ಯಮದಲ್ಲೆಲ್ಲ ಹೋಗಿ MP ರಿಯಾಕ್ಷನ್ ಕೇಳಿದರೆ ರಾಜ್ಯ ಸರ್ಕಾರ ಸಹಕಾರ ಕೊಡಲಿಲ್ವಂತೆ. ರಾಜ್ಯ ಸರ್ಕಾರ ಹೆಂಗ್ರಿ ಸಹಕಾರ ಕೊಡ್ಬೇಕು ಹೇಳ್ರಿ? ಲ್ಯಾಂಡನ್ನ 1279 ಎಕರೆ ಜಾಗವನ್ನು ರೆಡಿ ಮಾಡಿ ಅವರು ಕೊಡುವಂಥ ಕೆಲಸವನ್ನು ಮಾಡಿದರು. ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಿರಲ್ಲ. ಪಾಪ ನೀವು 2 ವರ್ಷ ಆಯಿತು MP ಆಗಿ, 4 ಪ್ರಾಜೆಕ್ಟ್ಗೆ ಎಳ್ಳು ನೀರು ಬಿಟ್ಬಿಟ್ರ. ಒಂದು ರೈಲ್ವೆ ಪ್ರಾಜೆಕ್ಟು ಇಲ್ಲಿಂದ ಕುಶಾಲನಗರಕ್ಕೆ, ಇನ್ನೊಂದು ಯುನಿಟಿ ಮಾಲು 189 ಕೋಟಿ. ಅದಕ್ಕೆ ನಾವು ರಾಜ್ಯ ಸರ್ಕಾರ 40% ಕೊಡ್ತಾ ಇದೆ. ಇಡೀ ಎಂಟೈರ್ ಜಿಲ್ಲೆಗೆ ಕುಶಲ ಕರ್ಮಿಗಳಿಗೆ ಒಂದು ಅವಕಾಶ ಕೊಡುವಂಥ ಒಂದು ಜಾಗ, ಅದಕ್ಕೂ ಎಳ್ಳು ನೀರು ಬಿಡಿಸುವಂಥ ಕೆಲಸವನ್ನು ಮಾಡಿಬಿಟ್ಟು ನಮ್ಮದು ಜಾಗ ಅಂತ ಕೋರ್ಟಲ್ಲಿ ದಾವೆ ಹಾಕೊಂಡು ಸ್ಟೇ ತಗೊಂಬಂದಿದ್ದೀರಿ. 3ನೇದು ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆ, ಆ ಯೋಜನೆ ಕೊಟ್ಟಿದ್ದು ನೀವು ಕೇಂದ್ರ ಸರ್ಕಾರ, ಅದಕ್ಕೂ ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಮಾಡಿಸಿದ್ರಿ. ಇಡೀ ಎಲ್ಲ ಪ್ರಾಜೆಕ್ಟ್ಗಳಿಗೆ ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಈ ಭಾಗದ MPಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಹಿಂದೆ ಒಬ್ಬ MP ಇದ್ದ, ಪಾಪ ದಿನ ಬೆಳಗ್ಗೆ ಎದ್ದರೆ ಸುಳ್ಳು ಹೇಳ್ಕೊಂಡು
ಕೋಮು ಗಲಭೆಗೆ ಪುಷ್ಟಿ ಕೊಟ್ಕೊಂಡು ಇದ್ದರೂ ಈಗ ಪಾಪ ಅದೆಲ್ಲೋ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಲ್ಲೇ ಎಲ್ಲ ಏನು ಬಟ್ಟೆ ಬಿಚ್ಚಿ ಹಾಕೊಂಡು ಹೊಡೆದಾಡ್ಕೊಳ್ಳೋವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. 4-5 ಜನ ಆಸ್ಪಿರೆಂಟ್ಸ್ಗಳು ಅದಿರಲಿ, ಅದು ಮಾಡ್ತಾ ಇರಲಿ. ನಮ್ಮ MLA ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶನ 100% 2028 ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. BJPಯವರು ಇನ್ಮೇಲಾದ್ರೂ ದಯಮಾಡಿ ನಿಮ್ಮ ಯೋಗ್ಯತೆ ಏನಾದರೂ ಇದ್ದರೆ ಒಂದಷ್ಟು ಯೋಜನೆಗಳನ್ನು ಕೇಂದ್ರದಲ್ಲಿ ತರುವಂಥ ಕೆಲಸವನ್ನು ಮಾಡಿ. MP ನಾನು ಅದನ್ನೇ ಹೇಳ್ತೀನಿ ಕಿವಿ ಮಾತನ್ನ, ದಯಮಾಡಿ 2 ವರ್ಷ ಆಯಿತು, ಯಾವತ್ತು ₹5 ಪ್ರಾಜೆಕ್ಟ್ ಏನಾದರೂ ತಗೊಂಬರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ, ಜನಗಳಿಗೆ ಹೇಳಿ ಯಾವುದು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಇದನ್ನು ನಾವು ತೆಗೆದಿದ್ದೀವಿ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಈ ದಿನನಿತ್ಯ BJPಯವರು ಸುಳ್ಳು ಹೇಳುವಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಇದನ್ನು ಇವತ್ತಿನ ಬ್ರೀಫ್ನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.